ಆತ್ಮೀಯ ಶಿಕ್ಷಕ ಸ್ಪರ್ಧಾರ್ಥಿಗಳೇ, ಏನು ಪ್ರಶ್ನೆ ಪತ್ರಿಕೆ ವಿಶ್ಲೇಷಣೆ ಸೀರೀಸನ್ನು ಏನು ಮಾಡಿದ್ದೀನಿ, ಸ್ಟಾರ್ಟ್ ಮಾಡಿದ್ದೀನಿ. ನಿನ್ನೆಯ ಏನು ಹಿಂದಿನ ಒಂದು ಕ್ಲಾಸಲ್ಲಿ ಏನು ಪ್ರಶ್ನೆ ಪತ್ರಿಕೆ ಒಂದು ಏನು ಮೆಮೊರಿ ಯೂನಿಟ್ಗಳ ಮೇಲೆ ಪ್ರಶ್ನೆ ಯಾವ ರೀತಿಯಾಗಿ ಬರುತ್ತೆ ಅಂತಂದೇಳಿ ಡಿಸ್ಕಸ್ ಮಾಡಿದ್ದೆ. ಇಂದಿನ ತರಗತಿಯಲ್ಲಿ ಮೆಮೊರಿಗಳ ಬಗ್ಗೆ ಯಾವ ರೀತಿಯಾಗಿ ಪ್ರಶ್ನೆಗಳು ಬರ್ತಾವೆ ಅಂತಂದೇಳಿ ಏನು ಸ್ಟಡಿ ಮಾಡ್ತಾ ಹೋಗೋಣ. ಮೆಮೊರಿಗಳಲ್ಲಿ ಟೋಟಲ್ ಗಣಕಯಂತ್ರದ ಮೆಮೊರಿಗಳಲ್ಲಿ ಎಷ್ಟಿದ್ದಾವೆ? 2 ಪ್ರಕಾರಗಳಿದಾವೆ ಅಂತಂದೇಳಿ ನಾನು ಹೇಳಿದ್ದೀನಿ. ಗಣಕಯಂತ್ರದ ಮೆಮೊರಿಗಳಲ್ಲಿ ಟೋಟಲ್ ಆಗಿ 2 ಪ್ರಕಾರಗಳಂತಂದು ಹೇಳಿದ್ದೀನಿ ನಾನು. ಪ್ರಾರಂಭದಲ್ಲಿ ಮೂಲ ಗಣಕಯಂತ್ರದ ಮೆಮೊರಿಗಳಲ್ಲಿ 2 ಪ್ರಕಾರಗಳು. ಒಂದು ಪ್ರೈಮರಿ ಮೆಮೊರಿ ಆರ್ ಟೆಂಪರರಿ. ಪ್ರೈಮರಿ ಮೆಮೊರಿ ಆರ್ ಟೆಂಪರರಿ ಮೆಮೊರಿ. ಇದು ಒಂದು ಗಣಕಯಂತ್ರದ ಮೆಮೊರಿಗಳಲ್ಲಿ 2 ಪ್ರಕಾರಗಳು. ಒಂದು ಪ್ರೈಮರಿ ಮೆಮೊರಿ ಆರ್ ಟೆಂಪರರಿ ಮೆಮೊರಿ, ಇನ್ನೊಂದು ಸೆಕೆಂಡರಿ ಆರ್ ಪರ್ಮನೆಂಟ್ ಮೆಮೊರಿ. ಪ್ರೈಮರಿ ಆರ್ there are 2 types of memories are there. First one primary or temporary memory, second one secondary or permanent memory. ಏನು ಪ್ರಾಥಮಿಕ ಮೆಮೊರಿ, ದ್ವಿತೀಯ ಮೆಮೊರಿ, ತಾತ್ಕಾಲಿಕ ಮೆಮೊರಿ, ಏನು ನಿರ್ದಿಷ್ಟ ಮೆಮೊರಿ ಅಂತಂದೇಳಿ ನಾವು 2 ಪ್ರಕಾರಗಳನ್ನು ಕೇಳ್ತಾ ಇದ್ದೀವಿ. ಮತ್ತೆ ಪ್ರೈಮರಿ ಮೆಮೊರಿಯಲ್ಲಿ ಮತ್ತೆ ಏನು 2 ಪ್ರಕಾರಗಳನ್ನು ನಾವು ನೋಡ್ತಾ ಇದ್ದೀವಿ. ಒಂದು ರ್ಯಾಮ್ ರ್ಯಾಂಡಮ್ ಎಕ್ಸೆಸ್ ಮೆಮೊರಿ, ಇನ್ನೊಂದು ರೋಮ್ ರೀಡ್ ಓನ್ಲಿ ಮೆಮೊರಿ. ಪ್ರೈಮರಿ ಮೆಮೊರಿಯಲ್ಲಿ ಮತ್ತೆ 2 ಪ್ರಕಾರಗಳು. ಒಂದು ರ್ಯಾಮ್ ರ್ಯಾಂಡಮ್ ಎಕ್ಸೆಸ್ ಮೆಮೊರಿ, ಇನ್ನೊಂದು ರೋಮ್ ರೀಡ್ ಓನ್ಲಿ ಮೆಮೊರಿ. ಮತ್ತೆ ಏನು ರ್ಯಾಮ್ ಅಲ್ಲಿ ಮತ್ತೆ 2 ಪ್ರಕಾರಗಳು. ಒಂದು ಎಸ್ ರ್ಯಾಮು, ಇನ್ನೊಂದು ಡಿ ರ್ಯಾಮು. ಒಂದು ಎಸ್ ರ್ಯಾಮು, ಇನ್ನೊಂದು ಡಿ ರ್ಯಾಮು. ಮತ್ತೆ ರೋಮ್ ಅಲ್ಲಿ ಮತ್ತೆ ಏನು 3 ಪ್ರಕಾರಗಳು. ಒಂದು ಪಿ ರೋಮು, ಎರಡನೆಯದ್ದು ಇ ಪಿ ರೋಮು, ಮೂರನೆಯದ್ದು ಡಬಲ್ ಇ ಪಿ ರೋಮು. ಇಷ್ಟು ಪ್ರಾಥಮಿಕ ಮೆಮೊರಿಯಲ್ಲಿ ಇರ್ತಾವ. ಮತ್ತೆ ಸೆಕೆಂಡರಿ ಮೆಮೊರಿಯಲ್ಲಿ ಮತ್ತೆ 3 ಪ್ರಕಾರಗಳನ್ನು ನಾವು ನೋಡ್ತಾ ಇದ್ದೀವಿ. ಸೆಕೆಂಡರಿ ಮೆಮೊರಿಯಲ್ಲಿ 3 ಪ್ರಕಾರಗಳು. ಅವು ಯಾವ್ದು ಅಂತಂದೇಳಿ ನೆಕ್ಸ್ಟ್ ಏನು ಕ್ವಶನ್ ಪೇಪರ್ ಅನಲೈಸ್ ಮಾಡೋದ್ನಾಗ ಹೇಳ್ಕೊಡ್ತೀನಿ. ಸರಿ, ಕಂಪ್ಯೂಟರ್ ಮೆಮೊರಿಯಲ್ಲಿ ಗಣಕಯಂತ್ರದ ಮೆಮೊರಿಯಲ್ಲಿ ಏನು ಎಷ್ಟು ಟೋಟಲ್ 2 ಪ್ರಕಾರಗಳಂತ ಹೇಳ್ತಾ ಇದ್ದೀನಿ. ಒಂದು ಪ್ರೈಮರಿ ಆರ್ ಟೆಂಪರರಿ ಮೆಮೊರಿ, ಇನ್ನೊಂದು ಸೆಕೆಂಡರಿ ಆರ್ ಪರ್ಮನೆಂಟ್ ಮೆಮೊರಿ ಅಂತಂದೇಳಿ ಹೇಳ್ತಾ ಇದ್ದೀನಿ. ಮತ್ತೆ ಪ್ರೈಮರಿ ಮೆಮೊರಿಯಲ್ಲಿ ಮತ್ತೆ 2 ಪ್ರಕಾರಗಳು. ಒಂದು ರ್ಯಾಮು, ಇನ್ನೊಂದು ರೋಮು. ರ್ಯಾಮ್ ಅಲ್ಲಿ ಮತ್ತೆ 2 ಪ್ರಕಾರಗಳು. ಒಂದು ಎಸ್ ರ್ಯಾಮು, ಇನ್ನೊಂದು ಡಿ ರ್ಯಾಮು. ರೋಮ್ ಅಲ್ಲಿ ಮತ್ತೆ 3 ಪ್ರಕಾರಗಳು. ಒಂದು ಪಿ ರೋಮು, ಇನ್ನೊಂದು ಇ ಪಿ ರೋಮು, ಅನದರನ್ನು ಡಬಲ್ ಇ ಪಿ ರೋಮ್ ಅಂತಂದೇಳಿ ನಾವು ನೋಡ್ತಾ ಇದ್ದೀವಿ. ಹಾಗಾದರೆ ಇಂದಿನ ತರಗತಿಯಲ್ಲಿ ಏನು ಕೇವಲ ಪ್ರಾಥಮಿಕ ಮೆಮೊರಿ ಅಂದ್ರೆ ಏನು, ಅದರ ಒಂದು ಮೇಲೆ ಯಾವ ರೀತಿಯಾಗಿ ಪ್ರಶ್ನೆಗಳು ಬರ್ತಾವ ಅಂತಂದೇಳಿ ಏನು ಡಿಸ್ಕಸ್ ಮಾಡೋಣ. ಪ್ರಶ್ನೆ ಯಾವ ರೀತಿಯಾಗಿ ರೈಸ್ ಆಗ್ತದ್ರಿ ಸರ್, ಪ್ರಶ್ನೆ ಯಾವ ರೀತಿಯಾಗಿ ರೈಸ್ ಆಗ್ತದೆ ಅಂತಂದೇಳಿ ನೋಡ್ಬೇಕಾದ ಸಂದರ್ಭದಲ್ಲಿ ಪ್ರಶ್ನೆ ಒಂದು, ಮೊದಲನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಪ್ರೈಮರಿ ಮೆಮೊರಿ ಆಗಿದೆ? ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಪ್ರೈಮರಿ ಮೆಮೊರಿ ಆಗಿದೆ ಅಂತಂದೇಳಿ ಕೇಳ್ತಾ ಇದ್ದಾರೆ. ಆಯ್ಕೆ ಎ ಕೊಡ್ತಾ ಇದ್ದಾರೆ, ರ್ಯಾಮು
ಆಯ್ಕೆ ಬಿ ರೋಮು, ಆಯ್ಕೆ ಸಿ ಸಿ ಡಿ, ಆಯ್ಕೆ ಡಿ ಡಿ ವಿ ಡಿ. ಈ ಕೆಳಗಿನವುಗಳಲ್ಲಿ ಯಾವುದು ಪ್ರೈಮರಿ ಮೆಮೊರಿ ಆಗಿ ಅಂತ ಕೇಳ್ತಾ ಇದ್ದಾನ. ಆಯ್ಕೆ ಒಂದು ರ್ಯಾಮು, ಆಯ್ಕೆ ಬಿ ರೋಮು, ಆಯ್ಕೆ ಸಿ ಸಿ ಡಿ, ಆಯ್ಕೆ ಡಿ ಡಿ ವಿ ಡಿ. ರ್ಯಾಂಡಮ್ ಎಕ್ಸೆಸ್ ಮೆಮೊರಿ, ರ್ಯಾಮ್ನ ಫುಲ್ ಫಾರ್ಮು ರೀಡ್ ಓನ್ಲಿ ಮೆಮೊರಿ. ಇದು ರ್ಯಾಂಡಮ್ ಎಕ್ಸೆಸ್ ಮೆಮೊರಿ, ರೀಡ್ ಓನ್ಲಿ ಮೆಮೊರಿ. ಕಾಂಪ್ಯಾಕ್ಟ್ ಡಿಸ್ಕ್, ಕಾಂಪ್ಯಾಕ್ಟ್ ಡಿಸ್ಕ್ ಇದು ಡಿಜಿಟಲ್ ವರ್ಸಟೈಲ್ ಡಿಸ್ಕ್. ವಿಡಿಯೋ ಅಲ್ಲ, ಡಿಜಿಟಲ್ ವರ್ಸಟೈಲ್ ಡಿಸ್ಕ್ ಅಂತಂದೇಳಿ ಹಾಕ್ಬೇಕಾಗ್ತದ. ಈ ಕೆಳಗಿನವುಗಳಲ್ಲಿ ಯಾವುದು ಪ್ರಾಥಮಿಕ ಮೆಮೊರಿ ಆಗಿದೆ ಅಂತ ಕೇಳ್ತಾ ಇದ್ದಾನೆ ಪ್ರಶ್ನೆ. 4 ಆಯ್ಕೆಗಳನ್ನ ಕೊಟ್ಟಿದ್ದಾನ. ಒಂದು ರ್ಯಾಂಡಮ್ ಎಕ್ಸೆಸ್ ಮೆಮೊರಿ, ಇನ್ನೊಂದು ರೀಡ್ ಓನ್ಲಿ ಮೆಮೊರಿ, ಮತ್ತೊಂದು ಕಾಂಪ್ಯಾಕ್ಟ್ ಡಿಸ್ಕ್, ಇನ್ನೊಂದು ಡಿಜಿಟಲ್ ವರ್ಸಟೈಲ್ ಡಿಸ್ಕ್. ತುಂಬಾ ಸಾರಿ ಫುಲ್ ಫಾರ್ಮ್ ಅನ್ನ ಕೇಳಿದಾನ. ಡಿ ವಿ ಡಿ ಫುಲ್ ಫಾರ್ಮ್ ಕೇಳ್ತಾ ಇದ್ದಾನ. ಡಿಜಿಟಲ್ ವರ್ಸಟೈಲ್ ಡಿಸ್ಕ್, ಡಿ ವಿ ಡಿ ಫುಲ್ ಫಾರ್ಮು ವಿಡಿಯೋ ಅಲ್ಲ ರೀ, ಡಿಜಿಟಲ್ ವಿಡಿಯೋ ಡಿಸ್ಕ್ ಅಲ್ಲ, ಡಿಜಿಟಲ್ ವರ್ಸಟೈಲ್ ಡಿಸ್ಕ್. ಸಿ ಡಿ ಅಂದ್ರೆ ಕಾಂಪ್ಯಾಕ್ಟ್ ಡಿಸ್ಕ್, ಏನು ರೋಮ್ ಅಂದ್ರೆ ರೀಡ್ ಓನ್ಲಿ ಮೆಮೊರಿ, ರ್ಯಾಮ್ ಅಂದ್ರೆ ರ್ಯಾಂಡಮ್ ಎಕ್ಸೆಸ್ ಮೆಮೊರಿ. ಹಾಗಾದರೆ ಸರಿಯಾದ ಉತ್ತರ ಆಯ್ಕೆ ಎ, ರ್ಯಾಂಡಮ್ ಎಕ್ಸೆಸ್ ಮೆಮೊರಿ. ಹಾಗಾದ್ರೆ ಸರ್ ಅದರಿಂದನೇ ಚಾರ್ಟ್ ಮಾಡಿದಿರಿ. ಪ್ರೈಮರಿ ಆರ್ ಟೆಂಪರರಿ ಮೆಮೊರಿಯಲ್ಲಿ 2 ಪ್ರಕಾರಗಳು, ಒಂದು ರ್ಯಾಮು ಮತ್ತೊಂದು ರೋಮ್ ಅಂತ ಹೇಳ್ತಾ ಇದ್ದೀರಿ. ಹಾಗಾದರೆ ಇಲ್ಲಿ ಆಯ್ಕೆ ರ್ಯಾಮೋನು ಇದೆ ಮತ್ತು ರೋಮೋನು ಇದೆ. ಯಾವ್ದು ಆನ್ಸರ್ ಹಾಕ್ಬೇಕಂತಂದ್ರೆ ನಿಮ್ಮಲ್ಲಿ ಕನ್ಫ್ಯೂಸ್ ಬರ್ತದ. ಸೊ ಅದನ್ನ ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದೀನಿ. ಇದು ಕೆಳಗಿನವುಗಳಲ್ಲಿ ಯಾವುದು ಪ್ರಾಥಮಿಕ ಮೆಮೊರಿ ಆಗಿದೆ ಅಂದ್ರೆ ರ್ಯಾಮ್ ಅಂತ ಹಾಕ್ಬೇಕು. ಸಪೋಸ್ ಅದೇ ಆಯ್ಕೆಗಳನ್ನು ಏನಾದರೂ ಚೇಂಜ್ ಮಾಡಿದ್ರೆ ಈ ಕೆಳಗಿನವುಗಳಲ್ಲಿ ಯಾವುದು ಪ್ರಾಥಮಿಕ ಮೆಮೊರಿಗೆ ಉದಾಹರಣೆ ಆಗಿದೆ ಅಂತ ಹೇಳಿ ಪ್ರಶ್ನೆಗಳನ್ನ ಕೇಳಿ ರ್ಯಾಮ್ ಮತ್ತು ರೋಮು, ಇಲ್ಲಿ ಏನು ಆಯ್ಕೆ ಎ ರ್ಯಾಮ್ ಮತ್ತು ರೋಮು, ಆಯ್ಕೆ ಬಿ ಬಿ ಡಿ, ಆಯ್ಕೆ ಸಿ ಸಿ ಡಿ, ಆಯ್ಕೆ ಡಿ ಡಿ ವಿ ಡಿ ಅಂತಂದೇಳಿ ಆನ್ಸರ್ ಅನ್ನ ಕೊಟ್ಟಿದ್ದಂಥ ಸಂದರ್ಭದಲ್ಲಿ ನೀವು ಆಯ್ಕೆಯನ್ನ ರ್ಯಾಮ್ ಮತ್ತು ರೋಮ್ ಎರಡನ್ನ ಸೇರಿಸಿ ಹಾಕ್ಬೇಕಾಗ್ತದ. ಯಾಕಂತಂದ್ರೆ ಅದ್ರದ್ದು ವಿಶ್ಲೇಷಣೆಯನ್ನು ನಾವು ವಿವರಣೆಯನ್ನು ಕೊಡ್ತಾ ಹೋಗ್ತಾ ಇದ್ದೀನಿ. ಈ ಕೆಳಗಿನವುಗಳಲ್ಲಿ ಯಾವುದು ಪ್ರಾಥಮಿಕ ಮೆಮೊರಿ ಅಂತಂದೇಳಿ ಕೇಳಿದ ಸಂದರ್ಭದಲ್ಲಿ ಆಯ್ಕೆಯಲ್ಲಿ ರ್ಯಾಮ್ ಮತ್ತು ರೋಮ್ ಎರಡು ಮರ್ಜ್ ಆಗಿ ಒಂದೇ ಆಯ್ಕೆ ಇತ್ತಂದ್ರ ಅಲ್ಲಿ ರ್ಯಾಮ್ ಅಂತ ಹಾಕ್ಬೇಕಾ. ಸಪೋಸ್ ಆಯ್ಕೆ ಎ ಅಲ್ಲಿ ರ್ಯಾಮ್ ಇತ್ತು, ಬಿ ಯಲ್ಲಿ ರೋಮ್ ಇತ್ತಂತ ಸಂದರ್ಭದಲ್ಲಿ ನೀವು ಆಯ್ಕೆ ರ್ಯಾಮ್ ಇರ್ತಕ್ಕಂಥ ಆಯ್ಕೆಯನ್ನು ಹಾಕ್ಬೇಕು, ರ್ಯಾಂಡಮ್ ಎಕ್ಸೆಸ್ ಮೆಮೊರಿ ಅದನ್ನ ಹಾಕ್ಬೇಕು. ಸರ್ ಯಾಕ್ರಿ ರೀಡ್ ಓನ್ಲಿ ಮೆಮೊರಿ ಕೆಲವೊಂದಿಷ್ಟು ವಿಷಯ ಸಂದರ್ಭದಲ್ಲಿ ಯಾಕೆ ಪ್ರಾಥಮಿಕ ಮೆಮೊರಿ ಆಗಂಗಿಲ್ಲ ಅಂದ್ರ ರೋಮ್ ಎಂಬುದು ಏನಾಗ್ತದ ಬಿ ಡಿ ಯೊಂದಿಗೆ ಕನೆಕ್ಟ್ ಆಗ್ತದ, ಸಿ ಡಿ ಯೊಂದಿಗೆ ಕನೆಕ್ಟ್ ಆಗ್ತದ ಮತ್ತು ಡಿ ವಿ ಡಿ ಯೊಂದಿಗೆ ಕನೆಕ್ಟ್ ಆಗ್ತದ. ನೀವು ಕೆಲವೊಂದಿಷ್ಟು ವಿಷಯಗಳಲ್ಲಿ ನೋಡಿರ್ಬೋದು. ಬಿ ಡಿ ಅಂತಂದ್ರ ಏನು ಬ್ಲೂ ರೇ ಡಿಸ್ಕ್ ರೀಡ್ ಓನ್ಲಿ ಮೆಮೊರಿ, ಬ್ಲೂ ರೇ ಡಿಸ್ಕ್ ರೀಡ್ ಓನ್ಲಿ ಮೆಮೊರಿ. ಸಿ ಡಿ ರೋಮ್ ಕಾಂಪ್ಯಾಕ್ಟ್ ಡಿಸ್ಕ್ ರೀಡ್ ಓನ್ಲಿ ಮೆಮೊರಿ. ಮತ್ತೆ ಡಿ ವಿ ಡಿ ಡಿಜಿಟಲ್ ವರ್ಸಟೈಲ್ ಡಿಸ್ಕ್ ರೀಡ್ ಓನ್ಲಿ ಮೆಮೊರಿ. 3 ಟೈಪ್ ಏನಾಗ್ತದ ರೀಡ್ ಓನ್ಲಿ ಮೆಮೊರಿ ಏನಾಗ್ತದ ಬ್ಲೂ ರೇ ಡಿಸ್ಕ್ ನೊಂದಿಗೆ ಕನೆಕ್ಟ್ ಆಗ್ತದ, ಕಾಂಪ್ಯಾಕ್ಟ್ ಡಿಸ್ಕ್ ನೊಂದಿಗೆ ಕನೆಕ್ಟ್ ಆಗ್ತದ, ಡಿ ವಿ ಡಿ ಡಿಜಿಟಲ್ ವರ್ಸಟೈಲ್ ಡಿಸ್ಕ್ ನೊಂದಿಗೆ ಕನೆಕ್ಟ್ ಆಗ್ತದ. ಸೊ ಹಾಗಾಗಿ ರೋಮಿನ ಕಾರ್ಯ ರೀಡ್ ಓನ್ಲಿ ಮೆಮೊರಿಯ ಕಾರ್ಯ ಏನಾಗ್ತದ ಪ್ರಾಥಮಿಕ ಮೆಮೊರಿಯೊಂದಿಗೂ ಕನೆಕ್ಟ್ ಆಗಿರ್ತದ, ದ್ವಿತೀಯ ಮೆಮೊರಿಯೊಂದಿಗೂ ಕನೆಕ್ಟ್ ಆಗಿರ್ತದ. ಹಾಗಾಗಿ ನಾವು ರ್ಯಾಂಡಮ್ ಎಕ್ಸೆಸ್ ಮೆಮೊರಿಯನ್ನು ಏನು ಮಾಡ್ತೀವಿ ಪ್ರಾಥಮಿಕ ಮೆಮೊರಿಗೆ ನಿಖರವಾದ ಉದಾಹರಣೆಯನ್ನ ಕೊಡ್ತಾ ಇದ್ದೀವಿ. ಸರ್ ಯಾಕ್ರಿ ರ್ಯಾಮ್ ಅನ್ನ ಯಾಕೆ ಕೊಡ್ಬೇಕಂತಂದ್ರ ಏನು ರ್ಯಾಂಡಮ್ ಎಕ್ಸೆಸ್ ಮೆಮೊರಿ ಏನಾಗಿರ್ತದ ನೇರವಾಗಿ ಮದರ್ ಬೋರ್ಡ್ ಅಥವಾ ಸಿ ಪಿ ಯು ನೊಂದಿಗೆ ಕನೆಕ್ಟ್ ಆಗಿರ್ತದ. ಇಸ್ ಇಟ್ ಕ್ಲಿಯರ್? ರ್ಯಾಂಡಮ್ ಎಕ್ಸೆಸ್ ಮೆಮೊರಿ ಎಂಬುದು ನೇರವಾಗಿ ಮದರ್ ಬೋರ್ಡ್ ಅಥವಾ ಸಿ ಪಿ ಯು ನೊಂದಿಗೆ ಕನೆಕ್ಟ್ ಆಗಿರ್ತದ. ಯಾವಾಗ ನೀವು ವಿದ್ಯುತ್ ಗುಂಡಿಯನ್ನು ಆರಿಸಿದ ನಂತರ ಅಥವಾ ಎಲೆಕ್ಟ್ರಿಕ್ ಸ್ವಿಚ್ ಅನ್ನ ಆಫ್ ಮಾಡಿದಂತ ಸಂದರ್ಭದಲ್ಲಿ ಅದೇನು ಗಣಕಯಂತ್ರದಲ್ಲಿರ್ತಕ್ಕಂಥ ಅಥವಾ ರ್ಯಾಮ್ ನಲ್ಲಿರ್ತಕ್ಕಂಥ ಎಲ್ಲಾ ಮಾಹಿತಿ ಏನಾಗ್ತದ ಅಳಿಸಿ ಹೋಗ್ತದ, ಎಲ್ಲಾ ಮಾಹಿತಿ ಏನಾಗ್ತದ ಏನು ಎರೇಸ್ ಆಗ್ತಾ ಹೋಗ್ತದ. ಸೊ ಹಾಗಾಗಿ ನಾವು ರ್ಯಾಮ್ ಅನ್ನ ರ್ಯಾಂಡಮ್ ಆಕ್ಸೆಸ್ ಮೆಮೊರಿಯನ್ನು ನಾವೇನಂತ ಕರಿತಾ ಇದೀವಿ ಪ್ರಾಥಮಿಕ ಮೆಮೊರಿ ಅಂತಂದೇಳಿ ಏನ್ ಮಾಡ್ತಾ ಇದೀವಿ ಕರಿತಾ ಇದೀವಿ. ಅದು ಒಂದೇನಾಗಿರ್ಬೇಕು ನಿಮ್ಗೆ ಕ್ಲಿಯರ್ ಆಗಿರಬೇಕು. ಸೊ ರೋಮ್ ಏನಾಗ್ತದ
ದ್ವಿತೀಯ ಮೆಮೊರಿಯೊಂದಿಗೂ ಕನೆಕ್ಟ್ ಆಗೋದ್ರಿಂದ ನಾವೇನು ಮಾಡ್ತೀವಿ, ರೋಮನ್ನು ನಾವು ಪ್ರಾಥಮಿಕ ಮೆಮೊರಿ ಅಂತಂದೇಳಿ ಕನ್ಸಿಡರ್ ಮಾಡಂಗಿಲ್ಲ. ಸಪೋಸ್ ಆಯ್ಕೆಯಲ್ಲಿ ರ್ಯಾಮಿನೊಂದಿಗೆ ರೋಮನ್ನು ಕನೆಕ್ಟ್ ಮಾಡಿ ಕೊಟ್ಟಿದ್ದಂಥ ಸಂದರ್ಭದಲ್ಲಿ ನೀವು ಆಯ್ಕೆಯನ್ನು ಹಾಕ್ಬೇಕಾಗ್ತದ. ಸಪೋಸ್ ರ್ಯಾಮು ಬೇರೆ ಆಯ್ಕೆ ಕೊಟ್ಟಿದ್ನ ರೋಮು ಬೇರೆ ಆಯ್ಕೆ ಕೊಟ್ಟಂಥ ಸಂದರ್ಭದಲ್ಲಿ ನೀವು ರ್ಯಾಂಡಮ್ ಆಕ್ಸೆಸ್ ಮೆಮೊರಿ ಇಟ್ ಈಸ್ ಎಕ್ಸಾಂಪಲ್ ಆಫ್ ಪ್ರೈಮರಿ ಮೆಮೊರಿ ಅಂತಂದೇಳಿ ಹಾಕ್ಬೇಕು. ಸರ್ ಹೌದ್ರಿ, ಈ ರ್ಯಾಮ್ ಎಂಬ ಮೆಮೊರಿ ಡೈರೆಕ್ಟ್ ಆಗಿ CPU ನೊಂದಿಗೆ ಕನೆಕ್ಟ್ ಆಗಿರ್ತದ ಅಥವಾ ಮದರ್ ಬೋರ್ಡಿನೊಂದಿಗೆ ಕನೆಕ್ಟ್ ಆಗಿರ್ತದ? ನಾವು ಯಾವಾಗ ವಿದ್ಯುತ್ ಗುಂಡಿಯನ್ನ ಅಥವಾ ವಿದ್ಯುತ್ ಸ್ವಿಚ್ ಅನ್ನ ಆಫ್ ಮಾಡಿದಂಥ ಸಂದರ್ಭದಲ್ಲಿ ರ್ಯಾಮ್ನಲ್ಲಿರ್ತಕ್ಕಂಥ ಎಲ್ಲ ಮಾಹಿತಿ ಏನಾಗ್ತದ, ಎರೇಸ್ ಆಗ್ತದ. ಈಸ್ ಇಟ್ ಕ್ಲಿಯರ್? ಇದು ಒಂದು ಮಾಹಿತಿಯನ್ನು ಇರಬೇಕು, ನಿಮಗೆ ತಿಳಿದಿರಬೇಕು. ಯಾಕಂದ್ರೆ ಆಯ್ಕೆಯಲ್ಲಿ ಅದೇ ಆಯ್ಕೆಗಳನ್ನು ಕೊಟ್ಟಿದ್ದ. ರ್ಯಾಮಿನ ಬಗ್ಗೆ ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿದೆ ಅಂತಂದೇಳಿ ಏನು ಮಾಡಿದ್ದ, ಆಯ್ಕೆಯನ್ನು ಕೊಟ್ಟಿದ್ದ. ಒಂದೇನೇ ಆಯ್ಕೆ ಕೊಟ್ಟಿದ್ದ, ರ್ಯಾಮ್ ಇಟ್ ಈಸ್ ಎ ವೋಲಟೈಲ್ ಮೆಮೊರಿ ಅಂತ ಕೊಟ್ಟಿದ್ದ. ರ್ಯಾಮ್ ಇಟ್ ಈಸ್ ಎ ನಾನ್ ವೋಲಟೈಲ್ ಮೆಮೊರಿ ಅಂತಂದೇಳಿ ಕೊಟ್ಟಿದ್ದ. ಅದಾದ ನಂತರದಲ್ಲಿ ರ್ಯಾಮಿನಲ್ಲಿರ್ತಕ್ಕಂಥ ಎಲ್ಲ ಮಾಹಿತಿ ಏನಾಗ್ತದ, ಅಳಿಸಿ ಹೋಗ್ತದೆ ಅಂತ ಕೊಟ್ಟಿದ್ದ. ಮತ್ತೆ ಮೇಲಿನ 3 ಆಯ್ಕೆಗಳು ಸರಿಯಾಗಿದ್ದಾವೆ ಅಂತಂದೇಳಿ ಒಂದು ಆಯ್ಕೆಯನ್ನು ಕೊಟ್ಟಿದ್ದ. ಸರ್ ಇದೇನ್ರಿ ವೋಲಟೈಲ್ ಮತ್ತು ನಾನ್ ವೋಲಟೈಲ್ ಕಾನ್ಸೆಪ್ಟ್ ತಂದಿದ್ರಲ್ಲ, ಇದೇನಂತಂದೇಳಿ ನಿಮ್ಗೆ ಏನಾಗ್ತದ ಪ್ರಶ್ನೆ ಬರ್ತದ. ರ್ಯಾಮ್ ಇಟ್ ಈಸ್ ಎ ವೋಲಟೈಲ ಆರ್ ನಾನ್ ವೋಲಟೈಲ? ನಿಮ್ಮನ್ನ ಕೇಳ್ತಾ ಇದ್ದೀನಿ, ರ್ಯಾಮ್ ಇಟ್ ಈಸ್ ಎ ವೋಲಟೈಲ ಅಥವಾ ನಾನ್ ವೋಲಟೈಲ? ವೋಲಟೈಲ್ ಅಂದ್ರ ಶಾಶ್ವತ, ನಾನ್ ವೋಲಟೈಲ್ ಅಂದ್ರ ತಾತ್ಕಾಲಿಕ. ಈಸ್ ಇಟ್ ರೈಟ್? ವೋಲಟೈಲ್ ಅಂಡ್ ನಾನ್ ವೋಲಟೈಲ್. ರ್ಯಾಮ್ ಇಟ್ ಈಸ್ ಎ ರ್ಯಾಂಡಮ್ ಎಕ್ಸೆಸ್ ಮೆಮೊರಿ, ಇಟ್ ಈಸ್ ಎ ವೋಲಟೈಲ್ ಅಂದರೆ ತಾತ್ಕಾಲಿಕ. ಈಸ್ ಇಟ್ ರೈಟ್? ರ್ಯಾಮ್ ಇಟ್ ಈಸ್ ಎ ವೋಲಟೈಲ್ ಎಂದರೆ ತಾತ್ಕಾಲಿಕ. ರ್ಯಾಮ್ ಇಟ್ ಈಸ್ ಎ ವೋಲಟೈಲ್, ತಾತ್ಕಾಲಿಕ. ರೋಮ್ ರೀಡ್ ಓನ್ಲಿ ಮೆಮೊರಿ, ಇಟ್ ಈಸ್ ಎ ನಾನ್ ವೋಲಟೈಲ್. ನಾನ್ ವೋಲಟೈಲ್ ಎಂದರೆ ಶಾಶ್ವತ. ನಾನ್ ವೋಲಟೈಲ್ ಎಂದರೆ ಶಾಶ್ವತ. ರ್ಯಾಮ್ ಇಟ್ ಈಸ್ ಎ ವೋಲಟೈಲ್. ಇಸ್ ಇಟ್ ರೈಟ್? ರ್ಯಾಮ್ ಇಟ್ ಈಸ್ ಎ ವೋಲಟೈಲ್ ಅಂದರೆ ತಾತ್ಕಾಲಿಕ. ರೋಮ್ ಇಟ್ ಈಸ್ ಎ ನಾನ್ ವೋಲಟೈಲ್ ಅಂದರೆ ಶಾಶ್ವತ. ಎಷ್ಟೋ ಸ್ಪರ್ಧಾರ್ಥಿಗಳ ಬಾಳನ್ನು ಬೆಳಗಿಸಿದ ಒಂದು ಯಾವುದಾದ್ರೂ ಈಸಿ ಪ್ರಶ್ನೆ ಇತ್ತಂದ್ರ ಈ ವೋಲಟೈಲು ಮತ್ತು ನಾನ್ ವೋಲಟೈಲ್ ಮೇಲೆ ಏನಾಗ್ತದ ಪ್ರಶ್ನೆಗಳು ಆಗ್ತಾ ಇದಾವ. ಸಿಂಪಲ್ ಆಗಿ ಪ್ರಶ್ನೆ ಕೇಳಿರ್ತಾನ, ರ್ಯಾಮ್ ಇಟ್ ಈಸ್ ಎ ಆಯ್ಕೆಗಳನ್ನು ಕೊಟ್ಟಿರ್ತಾನ. ವೋಲಟೈಲ್ ಆಯ್ಕೆ ಎ, ವೋಲಟೈಲ್ ಆಯ್ಕೆ ಬಿ, ನಾನ್ ವೋಲಟೈಲ್ ಆಯ್ಕೆ ಸಿ. ಏನು ಎ ಮತ್ತು ಬಿ ಎರಡೂ ಸರಿಯಾಗಿವೆ. ಆಯ್ಕೆ ಡಿ, ಎ ಮತ್ತು ಬಿ ಎರಡು ತಪ್ಪಾಗಿವೆ. ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾನ. ರ್ಯಾಮ್ ಇಟ್ ಈಸ್ ಎ ವೋಲಟೈಲ್ ಅಂದರೆ ತಾತ್ಕಾಲಿಕ, ರೋಮ್ ಇಟ್ ಈಸ್ ಎ ನಾನ್ ವೋಲಟೈಲ್ ಅಂತಂದ್ರೆ ಶಾಶ್ವತ. ಸೊ ಇಷ್ಟೆಲ್ಲ ಕಾನ್ಸೆಪ್ಟ್ಗಳನ್ನು ನೋಡಿಕೊಂಡಾದ ನಂತರದಲ್ಲಿ ಸರ್ ರ್ಯಾಮಿನಲ್ಲಿ 2 ಪ್ರಕಾರಗಳು ಅಂತಂದು ಹೇಳಿದ್ರಲ್ಲ, ಅದ್ರ ಬಗ್ಗೆ ಏನು ಡಿಸ್ಕಸ್ ಮಾಡಬೇಕಾದಂಥ ಸಂದರ್ಭದಲ್ಲಿ ರ್ಯಾಮಿನಲ್ಲಿ 2 ಪ್ರಕಾರಗಳನ್ನು ನಾವು ನೋಡ್ತಾ ಇದ್ದೀವಿ. ರ್ಯಾಮಿನಲ್ಲಿ 2 ಪ್ರಕಾರಗಳು. ಒಂದು ನೋಡ್ರಿ, ರ್ಯಾಂಡಮ್ ಎಕ್ಸೆಸ್ ಮೆಮೊರಿ. ತುಂಬ ಸಾರಿ ಫುಲ್ ಫಾರ್ಮ್ ಅನ್ನ ಕೇಳಿದಾನ. ರ್ಯಾಂಡಮ್ ಎಕ್ಸೆಸ್ ಮೆಮೊರಿ. ರ್ಯಾಮಿನ ಫುಲ್ ಫಾರ್ಮು ರ್ಯಾಂಡಮ್ ಎಕ್ಸೆಸ್ ಮೆಮೊರಿ. ರ್ಯಾಮಿನಲ್ಲಿ ಮತ್ತೆ 2 ಪ್ರಕಾರಗಳು. ಒಂದು ಎಸ್ ರ್ಯಾಮು, ಅನದರ್ ಒನ್ನು ಡಿ ರ್ಯಾಮು. ಎಸ್ ರ್ಯಾಮು ಮತ್ತು ಡಿ ರ್ಯಾಮಿನ ಬಗ್ಗೆ ತುಂಬ ಸಾರಿ ಏನು ಫುಲ್ ಫಾರ್ಮ್ ಅನ್ನು ಕೇಳಿದಾನ. ಎಸ್ ರ್ಯಾಮ್ ಎಂದರೆ ಸ್ಟ್ಯಾಟಿಸ್ಟಿಕ್ ರ್ಯಾಂಡಮ್ ಎಕ್ಸೆಸ್ ಮೆಮೊರಿ. ಎಸ್ ರ್ಯಾಮ್ ಅಂದರೆ ಸ್ಟ್ಯಾಟಿಸ್ಟಿಕ್ ರ್ಯಾಂಡಮ್ ಎಕ್ಸೆಸ್ ಮೆಮೊರಿ. ಡಿ ರ್ಯಾಮ್ ಎಂದರೆ ಡೈನಾಮಿಕ್ ರ್ಯಾಂಡಮ್ ಎಕ್ಸೆಸ್ ಮೆಮೊರಿ. ತುಂಬ ಸಾರಿ ಫುಲ್ ಫಾರ್ಮ್ ಅನ್ನು ಕೇಳಿದಾನ. ರ್ಯಾಂಡಮ್ ಎಕ್ಸೆಸ್ ಮೆಮೊರಿ, ಸ್ಟ್ಯಾಟಿಸ್ಟಿಕ್ ರ್ಯಾಂಡಮ್ ಎಕ್ಸೆಸ್ ಮೆಮೊರಿ, ಡೈನಾಮಿಕ್ ರ್ಯಾಂಡಮ್ ಎಕ್ಸೆಸ್ ಮೆಮೊರಿ. ಫುಲ್ ಫಾರ್ಮ್ ಅನ್ನು ಕೇಳ್ತಾನೆ, ತುಂಬ ಇಂಪಾರ್ಟೆಂಟ್ ಆಗಿರ್ತದ. ಅದಾದ ನಂತರದಲ್ಲಿ ರೋಮ್ ರೀಡ್ ಓನ್ಲಿ ಮೆಮೊರಿ. ತುಂಬ ಸಾರಿ ಫುಲ್ ಫಾರ್ಮ್ ಅನ್ನು ಕೇಳಿದಾನ. ಪ್ರೈಮರಿ ಸ್ಕೂಲ್ ಟೀಚರ್ ರಿಕ್ರೂಟ್ಮೆಂಟ್ ಪ್ರಶ್ನೆ ಪತ್ರಿಕೆಯಲ್ಲಿ ಮಸ್ಟ್ ಅಂಡ್ ಶುಡ್ ಏನಾಗ್ತದ ಪ್ರಶ್ನೆ ಆಗ್ತದ. ರೀಡ್ ಓನ್ಲಿ ಮೆಮೊರಿ ಅಂತಂದೇಳಿ ನಾವೇನು ಮಾಡ್ತಾ ಇದೀವಿ, ಕರಿತಾ ಇದೀವಿ. ಮತ್ತೆ
ಏನು ರೋಮಿನಲ್ಲಿ ಮತ್ತೆ 3 ಪ್ರಕಾರಗಳಂತಂದೇಳಿ ನಾನು ಹೇಳ್ಕೊಟ್ಟಿದ್ದೆ. ಏನು ಪಿ ರೋಮು, ಅನದರ್ವನ್ನು ಇ ಪಿ ರೋಮು, ಅನದರ್ವನ್ನು ಡಬಲ್ ಇ ಪಿ ರೋಮ್ ಅಂತಂದೇಳಿ ನಾವೇನು ಮಾಡ್ತಾ ಇದೀವಿ, 3 ಪ್ರಕಾರಗಳನ್ನಾಗಿ ನಾವು ನೋಡ್ತಾ ಇದ್ದೀವಿ. ಪಿ ರೋಮನ ಫುಲ್ ಫಾರ್ಮು ಪ್ರೋಗ್ರಾಮೇಬಲ್ ಏಬಲ್ ಬರಬೇಕ, ಪ್ರೋಗ್ರಾಮ್ ಅಷ್ಟೇ ಅಲ್ಲ, ಪ್ರೋಗ್ರಾಮೇಬಲ್ ರೀಡ್ ಓನ್ಲಿ ಮೆಮೊರಿ. ಇಲ್ಲಿ ಬರ್ದಿ ನೋಡ್ರಿ, ರೀಡ್ ಓನ್ಲಿ ಮೆಮೊರಿ. ಪಿ ರೋಮಿನ ಫುಲ್ ಫಾರ್ಮ್ ಪ್ರೋಗ್ರಾಮೇಬಲ್ ರೀಡ್ ಓನ್ಲಿ ಮೆಮೊರಿ. ಇ ಪಿ ರೋಮ್ ಅಂದರೆ ಎರೇಜಬಲ್ ಪ್ರೋಗ್ರಾಮೇಬಲ್ ರೀಡ್ ಓನ್ಲಿ ಮೆಮೊರಿ. ಅದಾದ ನಂತರದಲ್ಲಿ ಪ್ರೋಗ್ರಾಮೇಬಲ್ ರೀಡ್ ಓನ್ಲಿ ಮೆಮೊರಿ, ಎರೇಜಬಲ್ ಪ್ರೋಗ್ರಾಮೇಬಲ್ ರೀಡ್ ಓನ್ಲಿ ಮೆಮೊರಿ. ಡಬಲ್ ಇ ಬಂದಿತ್ತಂದ್ರ ಏನು, ಎಲೆಕ್ಟ್ರಾನಿಕಲಿ ಅಲ್ಲ, ಎಲೆಕ್ಟ್ರಿಕಲಿ ಎರೇಜಬಲ್ ಫಸ್ಟ್ ಎಲೆಕ್ಟ್ರಿಕಲಿ ಬರಬೇಕು. ಡಬಲ್ ಇ ಬಂದತ್ನಾಗ ಮತ್ತೆ ಎರೇಜಬಲ್ ಎಲೆಕ್ಟ್ರಿಕಲ್ ಅಲ್ಲ, ಎಲೆಕ್ಟ್ರಿಕಲಿ ಎರೇಜಬಲ್ ಪ್ರೋಗ್ರಾಮೇಬಲ್ ರೀಡ್ ಓನ್ಲಿ ಮೆಮೊರಿ. ಎಲೆಕ್ಟ್ರಿಕಲಿ ಎರೇಜಬಲ್ ಪ್ರೋಗ್ರಾಮೇಬಲ್ ರೀಡ್ ಓನ್ಲಿ ಮೆಮೊರಿ ಅಂತ ಹೇಳಬೇಕಾಗ್ತದ, ಆಯ್ಕೆಗಳನ್ನು ಹಾಕ್ಬೇಕಾಗ್ತದ. ಕಾನ್ಸೆಪ್ಟ್ ಇಂಪಾರ್ಟೆಂಟ್ ಆಗಿರೋದ್ರಿಂದ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ. ರ್ಯಾಮ್ ಏನು ಮೆಮೊರಿಗಳಲ್ಲಿ 2 ಪ್ರಕಾರಗಳು, ಒಂದು ಪ್ರಾಥಮಿಕ ಮೆಮೊರಿ, ಇನ್ನೊಂದು ದ್ವಿತೀಯ ಮೆಮೊರಿ. ಒನ್ ಪ್ರೈಮರಿ ಮೆಮೊರಿ ಅಂಡ್ ಅನದರ್ ಒನ್ ಸೆಕೆಂಡರಿ ಮೆಮೊರಿ. ಒನ್ ಪರ್ಮನೆಂಟ್ ಮೆಮೊರಿ ಆರ್ ಅನದರ್ ಒನ್ ಏನು ತಾತ್ಕಾಲಿಕ ಮೆಮೊರಿ ಅಂತಂದೇಳಿ ನೋಡ್ತಾ ಇದ್ದೀವಿ. ಆ ಪ್ರಾಥಮಿಕ ಮೆಮೊರಿಯಲ್ಲಿ 2 ಪ್ರಕಾರಗಳು, ಒಂದು ರ್ಯಾಮು, ಇನ್ನೊಂದು ರೋಮು. ರ್ಯಾಂಡಮ್ ಆಕ್ಸೆಸ್ ಮೆಮೊರಿ, ರೀಡ್ ಓನ್ಲಿ ಮೆಮೊರಿ. ರ್ಯಾಮಿನಲ್ಲಿ ಮತ್ತೆ 2 ಪ್ರಕಾರಗಳು, ಒಂದು ಎಸ್ ರ್ಯಾಮು, ಇನ್ನೊಂದು ಡಿ ರ್ಯಾಮು. ಎಸ್ ರ್ಯಾಮ್ ಅನ್ನ ಪ್ರಾಥಮಿಕ ಏನು ಶಾಲಾ ಶಿಕ್ಷಕರ ನೇಮಕಾತಿಯಲ್ಲಿ 2 to 3 ಟೈಮು ಇದರ ಫುಲ್ ಫಾರ್ಮ್ ಅನ್ನ ಕೇಳಿದನ, ಸ್ಟ್ಯಾಟಿಸ್ಟಿಕ್ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ. ಡಿ ರ್ಯಾಮಿನ ಫುಲ್ ಫಾರ್ಮ್ ಡೈನಮಿಕ್ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ, ಡೈನಮಿಕ್ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ. ಮತ್ತೆ ರೋಮು ಕಾಮನ್ ಆಗಿ ಗೊತ್ತಿರ್ತದ, ರೀಡ್ ಓನ್ಲಿ ಮೆಮೊರಿ ಅಂತಂದೇಳಿ ನಾವು ಫುಲ್ ಫಾರ್ಮ್ ಅನ್ನು ಕಲ್ತೀವಿ. ಅದರಲ್ಲಿ ಮತ್ತೆ 3 ಪ್ರಕಾರಗಳು, ಪ್ರೋಗ್ರಾಮೇಬಲ್ ರೀಡ್ ಓನ್ಲಿ ಮೆಮೊರಿ, ಏನು ಎರೇಜಬಲ್ ಪ್ರೋಗ್ರಾಮೇಬಲ್ ರೀಡ್ ಓನ್ಲಿ ಮೆಮೊರಿ, ಅನದರ್ ಒನ್ ಎಲೆಕ್ಟ್ರಿಕಲಿ ಎರೇಜಬಲ್ ಪ್ರೋಗ್ರಾಮೇಬಲ್ ರೀಡ್ ಓನ್ಲಿ ಮೆಮೊರಿ. ಈಸ್ ಇಟ್ ರೈಟ್? ಇದನ್ನ ಸ್ಕ್ರೀನ್ ಶಾಟ್ ತಗೊಳ್ಳೋದಾದ್ರೆ ತೆಗೆದುಕೊಡ್ರಿ. ಐ ಕ್ಯಾನ್ ರಬ್, ನಾನು ಅದನ್ನೇನು ಮಾಡ್ತೀನಿ, ಎರೇಸ್ ಮಾಡ್ತಾ ಇದ್ದೀನಿ. ಅದಾದ ನಂತರ ಸರಿ ಗೊತ್ತಾಯ್ತು. ಮೆಮೊರಿಯಲ್ಲಿ 2 ಪ್ರಕಾರಗಳು ಅಂತ ತಿಳ್ಕೊಟ್ರಿ ಸರ್, ಒಂದು ಪ್ರೈಮರಿ ಮೆಮೊರಿ, ಇನ್ನೊಂದು ಸೆಕೆಂಡರಿ ಮೆಮೊರಿ, ಒಂದು ಪರ್ಮನೆಂಟ್ ಮೆಮೊರಿ, ಇನ್ನೊಂದು ಟೆಂಪರರಿ ಮೆಮೊರಿ ಅಂತ ಹೇಳ್ಕೊಟ್ಟಿದ್ದೀರಿ ಸರ್. ಇದ್ರ ಮೇಲೆ ಪ್ರಶ್ನೆಗಳನ್ನು ಆಲ್ರೆಡಿ 2 ಟೈಮ್ ಹೇಳಿದ್ದೆ. ಇದಾದ ನಂತರದಲ್ಲಿ ಮತ್ತೆ ಇನ್ನೊಂದು ಪ್ರಶ್ನೆಗಳು ಏನಾಗ್ತಾ ಇದಾವ, ರೈಸ್ ಆಗ್ತಾ ಇದಾವ. ಆ ಪ್ರಶ್ನೆ ತುಂಬಾ ಸರ್ ನಿಮ್ಗೆ ಗೊತ್ತಿರುತ್ತೆ, ಆನ್ಸರ್ ಸಹ ನೀವು ನಾನು ಹೇಳೋಕ್ಕಿಂತ ಮುಂಚೆನೆ ನೀವು ಹೇಳಿಬಿಡ್ತೀರಿ. 2 ಟೈಪ್ ಪ್ರಶ್ನೆ ಪದೇ ಬರ್ತಾ ಇದೆ, ಆಯ್ಕೆ ಒಂದೇ. ಈಸ್ ಇಟ್ ರೈಟ್? 2 ಟೈಪ್ ಪ್ರಶ್ನೆ ಏನಾಗ್ತಾ ಇದೆ, ಪದೇ ಬರ್ತಾ ಇದೆ, ಬಟ್ ಆಯ್ಕೆಗಳು ಏನಾಗಿರ್ತಾವ, ಸೇಮ್ ಆಗಿರ್ತಾವ. ಈಸ್ ಇಟ್ ರೈಟ್? ಏನ್ರಿ ಸರ್ ಪ್ರಶ್ನೆ, ಅದು ಯಾವ ಟೈಪ್ ಪ್ರಶ್ನೆ ಬರ್ತದ ಅಂತಂದೇಳಿ ನೀವು ನೋಡ್ಬೇಕಾದಂತ ಸಂದರ್ಭದಲ್ಲಿ ಸಿಂಪಲ್ ಪ್ರಶ್ನೆ. ತುಂಬಾ ಸರಿ ಏನ್ ಮಾಡ್ತಾ ಇದ್ದಾನೆ, ಪ್ರಶ್ನೆಯನ್ನ ಕೇಳ್ತಾ ಇದ್ದಾನೆ, ಈ ಕೆಳಗಿನವುಗಳಲ್ಲಿ ಯಾವುದು ಅತಿ ವೇಗವಾಗಿ ಕಾರ್ಯನಿರ್ವಹಿಸುವ ಮೆಮೊರಿ ಆಗಿದೆ. ಐ ಥಿಂಕ್ ಆನ್ಸರ್ ಗೊತ್ತಿರುತ್ತೆ ಅಂತ ಅನ್ಕೊಂಡಿದ್ದೀನಿ. ಈ ಕೆಳಗಿನವುಗಳಲ್ಲಿ ಯಾವುದು ಅತ್ಯಂತ ವೇಗವಾಗಿ ಕಾರ್ಯನಿರ್ವಹಿಸುವ ಮೆಮೊರಿ ಆಗಿದೆ ಅಂತ ಕೇಳ್ತಾ ಇದ್ದಾನ. ಆಯ್ಕೆಗಳನ್ನು ಕೊಡ್ತಾ ಇದ್ದಾನ. 1ನೇದ್ದು ರೋಮು, 2ನೇಯದ್ದು ರ್ಯಾಮು, 3ನೇಯ ಆಯ್ಕೆ ಕ್ಯಾಚೆ, 4ನೇ ಆಯ್ಕೆ ನನ್ ಆಫ್ ದಿ ಅಬೋ.
ಹೇಳ್ರಿ ಆಯ್ಕೆಗಳನ್ನು. ಈ ಕೆಳಗಿನವುಗಳಲ್ಲಿ ಯಾವುದು ಅತಿ ವೇಗವಾಗಿ ಕಾರ್ಯನಿರ್ವಹಿಸುವ ಮೆಮೊರಿ ಆಗಿದೆ ಅಂತ ಹೇಳಿ ಕೊಟ್ಟಿದ್ದಾನ. ಆಯ್ಕೆ 1 ರೋಮು, ಆಯ್ಕೆ ಬಿ ರ್ಯಾಮು, ಆಯ್ಕೆ ಸಿ ಕ್ಯಾಚೆ, ಆಯ್ಕೆ 4 ನನ್ ಆಫ್ ದ ಅಂತ ಹೇಳಿ ಕೊಟ್ಟಿದ್ದಾನ. ಐ ಥಿಂಕ್ ನಿಮಗೆ ಆನ್ಸರ್ ಗೊತ್ತಿದೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಆಯ್ಕೆ ಬಂದುಬಿಟ್ಟು ಸರಿಯಾದ ಉತ್ತರ ಕ್ಯಾಚೆ ಮೆಮೊರಿ. ಈಸ್ ಇಟ್ ರೈಟ್? ಇದ್ರ ಮುಂದೆ ಮೆಮೊರಿ ಅಂತ ಬರ್ಕೊಳ್ರಿ. ಕ್ಯಾಚೆ ಮೆಮೊರಿ. ಕ್ಯಾಚೆ ಮೆಮೊರಿ ಏನಾಗ್ತದ, ಅತ್ಯಂತ ವೇಗವಾಗಿ ಕಾರ್ಯನಿರ್ವಹಿಸುವ ಮೆಮೊರಿ ಆಗಿದೆ ಅಂತ ಕೇಳ್ತಾನೆ. ಸೇಮ್ ಆಯ್ಕೆಗಳು. ಎರಡನೇ ಪ್ರಶ್ನೆ ಆಯ್ಕೆಗಳು ಸೇಮು. ಈ ಕೆಳಗಿನವುಗಳಲ್ಲಿ ಯಾವ ಮೆಮೊರಿ ಕಾರ್ಯವನ್ನು ನಿರ್ವಹಿಸಲು ಕಡಿಮೆ ಸಮಯವನ್ನು ತೆಗೆದುಕೊಳ್ಳುತ್ತದೆ. ತುಂಬ ಸಾರಿ ಪ್ರಶ್ನೆಗಳನ್ನು ಕೇಳಿದಾನ. ಇವೆರಡು ಪ್ರಶ್ನೆಗಳು ಪದೇ ಪದೇ ಇಂಪಾರ್ಟೆಂಟು. ಪ್ರಶ್ನೆ ಪತ್ರಿಕೆ ಏನಾದ್ರೂ ಹಳೆ ಪ್ರಶ್ನೆ ಪತ್ರಿಕೆ ನೋಡಿ ಏನಾದ್ರೂ ಸ್ವಲ್ಪ ಅಬ್ಸರ್ವ್ ಮಾಡ್ಕೊಂಡು ಪ್ರಶ್ನೆ ತೆಗಿತಂದ್ರೆ ಮಸ್ಟ್ ಅನ್ಸುಡ್ ಪ್ರಶ್ನೆ ಏನಾಗಿರ್ತದ, ರೈಸ್ ಆಗಿರ್ತದ. ಈ ಪ್ರಶ್ನೆಗೆ ಸೇಮ್ ಆಯ್ಕೆಗಳು. ಇಸ್ ಇಟ್ ರೈಟ್? ಇವೇ ಆಯ್ಕೆಗಳನ್ನು ಕೊಟ್ಟಿರ್ತಾನೆ. ಆನ್ಸರ್ ಏನು? ಈ ಪ್ರಶ್ನೆಗೆ ಸಹ ಆನ್ಸರ್ ಏನಾಗಿರ್ತದ, ಕ್ಯಾಚೆ ಮೆಮೊರಿ ಆಗಿರ್ತದ. ಯಾವ ರೀತಿ ಅಂದ್ರೆ, ಈ ಕೆಳಗಿನಗಳಲ್ಲಿ ಯಾವುದು ಅತಿ ವೇಗವಾಗಿ ಕಾರ್ಯನಿರ್ವಹಿಸ್ತಂದ್ರ ಆ ಕಾರ್ಯನಿರ್ವಹಿಸಲು ಕಡಿಮೆ ಸಮಯ ತೆಗೆದುಕೊಳ್ತದಂತ ಅರ್ಥ. ಈಸ್ ಇಟ್ ರೈಟ್? ಆ ಮೆಮೊರಿ ವೇಗವಾಗಿ ಕಾರ್ಯನಿರ್ವಹಿಸ್ತದ ಅಂತಂದ್ರ ಆ ಕಾರ್ಯನಿರ್ವಹಣೆ ಮಾಡಕ್ಕೆ ಕಡಿಮೆ ಸಮಯ ತೆಗೆದುಕೊಳ್ತದಂತ ಅರ್ಥ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ಒಬ್ಬ ಓಟಗಾರ 100 ಮೀಟರ್ ಓಟವನ್ನ ಓಡಲು 10 ಸೆಕೆಂಡ್ ತೆಗೆದುಕೊಳ್ತಾ ಇದ್ದಾನಂದ್ರ ಆ 100 ಮೀಟರ್ ಓಟವನ್ನ ಅತಿ ವೇಗವಾಗಿ ಓಡಿದ ಎಂದು ಅರ್ಥ ಆಗಿದೆ ಅಂತ ಹೇಳಿ ಅನ್ಕೊಂತಾ ಇದ್ದೇನೆ. ಒಬ್ಬ ಓಟಗಾರ 100 ಮೀಟರ್ ಓಟವನ್ನ ಓಡಲು 10 ಸೆಕೆಂಡ್ ತೆಗೆದುಕೊಳ್ತಾ ಇದ್ದಾನಂದ್ರ 100 ಮೀಟರ್ ಓಡಲು ಅತಿ ವೇಗವಾಗಿ ಓಡಿದ ಅಂತಂದು ಹೇಳತ್ತ. ಈಸ್ ಇಟ್ ಕ್ಲಿಯರ್? ಅತಿ ವೇಗವಾಗಿ ಕಾರ್ಯನಿರ್ವಹಣೆ ಮಾಡ್ತದಂದ್ರ ಆ ಕಾರ್ಯನಿರ್ವಹಣೆ ಮಾಡಕ್ಕೆ ಏನಾಗ್ತದೆ, ಕಡಿಮೆ ಸಮಯವನ್ನು ತೆಗೆದುಕೊಳ್ತದಂತ ಅರ್ಥ. ಕ್ಲಿಯರ? ಅರ್ಥ ಆಗಿದೆನಾ? ಅರ್ಥ ಆಗ್ಬೇಕು. ಇದೇ ಲಾಸ್ಟ್ ಹೇಳೋದು, ಯಾಕಂದ್ರೆ ಅದ್ರ ಬಿಟ್ಟು ಮತ್ತೆ ಎಕ್ಸ್ಪ್ಲೇನ್ ಮಾಡಿಕೊಡಕ್ಕೆ ಇರಂಗಿಲ್ಲ. ಸರಿ ಸರ, ಈ ಟೈಪ್ ಪ್ರಶ್ನೆಗಳನ್ನ ಪ್ರಸ್ತುತ ದಿನಮಾನದಲ್ಲಿ ತೆಗಿತಕ್ಕಂಥ ಜಾಯಮಾನವನ್ನ ಕಡಿಮೆ ಮಾಡಿದಾನ. ಹಂಗಂತ ತೆಗಿಯಂಗಿಲ್ಲ ಅಂತಲ್ಲ, ತೆಗಿಬಹುದು, ತೆಗಿದೇ ಇರ್ಬೋದು. ಸರ್, ಇದೇ ಕಾನ್ಸೆಪ್ಟ್ ಮೇಲೆ ಮತ್ತೆ ಹೆಂಗ್ ಪ್ರಶ್ನೆ ಕೇಳ್ತಾನ್ರಿ, ನಿಮಗೆ ಅದೇನಾಗ್ತದ ಥಿಂಕ್ ಬರಬೇಕು, ಏನೋ ಯೋಚನೆಗಳು ಬರಬೇಕು. ಹಾಗಾದ್ರೆ ನೆಕ್ಸ್ಟ್ ಪ್ರಶ್ನೆ ಏನ್ ಮಾಡ್ತಾನ್ರಿ, ಏನು ಕ್ಯಾಚೆ ಮೆಮೊರಿ ಇಲ್ಲೇನೆ ಇರ್ತದ, ಬಟ್ ಸ್ವಲ್ಪ ಪ್ರಶ್ನೆ ಪತ್ರಿಕೆಯನ್ನು ಏನ್ ಮಾಡ್ತಾನ, ಚೇಂಜಸ್ ಅನ್ನ ಮಾಡ್ತಾನ. ಯಾವ ಟೈಪ್ ಪ್ರಶ್ನೆಗಳನ್ನು ತೆಗಿತಾ ಇದ್ದಾನೆ ಅಂತ ನೋಡ್ಬೇಕಾದ ಸಂದರ್ಭದಲ್ಲಿ ಸೇಮ್ ಕ್ಯಾಚೆ ಮೆಮೊರಿ ಅಂತ ಕೊಟ್ಟು ಬಿಟ್ಟಿರ್ತಾನೆ. ನಿಮ್ಗೆ ಎಲ್ಲರಿಗೂ ಗೊತ್ತಾಗಿರ್ತದೆ, ಕ್ಯಾಚೆ ಮೆಮೊರಿ ಅಂತಂದ್ರ ವೇಗವಾಗಿ ಕಾರ್ಯನಿರ್ವಹಿಸ್ತದ, ಅದು ಏನು ಕಾರ್ಯನಿರ್ವಹಿಸಲು ಕಡಿಮೆ ಸಮಯ ತೆಗೆದುಕೊಳ್ತದೆ, ಇಷ್ಟು ಗೊತ್ತಾಗೈತಿ. ಬಟ್ ಪ್ರಶ್ನೆ ಚೇಂಜ್ ಆಗ್ತದೆ. ಹೆಂಗ್ ಸರ್ ಪ್ರಶ್ನೆ ಚೇಂಜ್ ಆಗ್ತದೆ ಅಂದ್ರೆ, ಪ್ರಶ್ನೆ ಒಂದು, ಕ್ಯಾಚೆ ಮೆಮೊರಿಯನ್ನ ಈ ಕೆಳಗಿನ ಯಾವ ಎರಡು ಸಾಧನಗಳ ಮಧ್ಯೆ ಇರಿಸಲಾಗಿದೆ. ಈ ಕೆಳಗಿನ ಯಾವ ಎರಡು ಸಾಧನಗಳ ಮಧ್ಯೆ ಇರಿಸಲಾಗಿದೆ ಪ್ರಶ್ನೆ. ಈಸ್ ಇಟ್ ಕ್ಲಿಯರ್? ಪ್ರಶ್ನೆ ಕ್ಯಾಚೆ ಮೆಮೊರಿ ಏನಂತ ತಿಳ್ಕೊಂಡ್ರಿ, ಅತಿ ವೇಗವಾಗಿ ಕಾರ್ಯವನ್ನ ನಿರ್ವಹಣೆ ಮಾಡತಕ್ಕಂಥ ಮೆಮೊರಿ ಯಾವ್ದಂತಂದ್ರ ಕ್ಯಾಚೆ ಮೆಮೊರಿ ಅಂತ ತಿಳ್ಕೊಂಡ್ರಿ. ಕಾರ್ಯವನ್ನ ನಿರ್ವಹಿಸಲು ಕಡಿಮೆ ಸಮಯನ ತೆಗೆದುಕೊಳ್ತಕ್ಕಂಥ ಮೆಮೊರಿ ಯಾವ್ದಂತ ನೋಡಿದ್ರ ಕ್ಯಾಚೆ ಮೆಮೊರಿ ಅಂತ ಗೊತ್ತಾಯ್ತು. ಆದರೆ ಪ್ರಶ್ನೆಯನ್ನ ಚೇಂಜ್ ಮಾಡ್ತಾ ಇದ್ದಾನ. ತುಂಬಾ ಸಾರಿ ಪ್ರಶ್ನೆ ಆಗಿದೆ. ಕ್ಯಾಚೆ ಮೆಮೊರಿಯನ್ನ ಈ ಕೆಳಗಿನ ಯಾವ ಎರಡು ಸಾಧನಗಳ ಮಧ್ಯೆ ಅಥವಾ ಯಾವ ಎರಡು ಎಲೆಕ್ಟ್ರಾನಿಕ್ ಡಿವೈಸ್ಗಳ ಮಧ್ಯೆ ಇರಿಸಲಾಗಿದೆ ಅಂತಂದೇಳಿ ಪ್ರಶ್ನೆ ಕೇಳಿದಾನ. ಆಯ್ಕೆಗಳನ್ನ ಕೊಡ್ತಾ ಇದ್ದಾನ. ಎಸ್ ರ್ಯಾಮ್ ಮತ್ತು ಡಿ ರ್ಯಾಮ್. ಅಂದ್ರೆ ಇದು ಒಂದು ಡಿವೈಸ್, ಇದು ಒಂದು ಡಿವೈಸ್ ಅಂತ ಅರ್ಥ ಮಾಡ್ಕೊಳ್ಬೇಕು ನೀವು. ಕ್ಲಿಯರ್?
ಸೊ ಅಲ್ಲಿ ಪ್ರಶ್ನೆ ಸ್ವಲ್ಪ ಚೇಂಜ್ ಆಗಿರ್ತದೆ ಅಷ್ಟೇ. 2 ಅಂತಂದು ಹೇಳಿ ಕೊಟ್ಟಿದ್ದಾನಂದ್ರೆ ಇದು 1 ಇದು 2 ಇದರ ಮಧ್ಯದಲ್ಲಿ ಏನ್ ಮಾಡ್ತಾ ಇದ್ದಾನೆ, ಕ್ಯಾಚೆ ಮೆಮೊರಿನ ಇಟ್ಟಿದ್ದೀನಿ ಅಂತ ಹೇಳ್ತಾ ಇದ್ದಾನೆ ಅವನೇ. ಇಸ್ ಇಟ್ ರೈಟ್? ಒಂದು ಎಸ್ ರ್ಯಾಮ್ ಮತ್ತು ಡಿ ರ್ಯಾಮಿನ ಮಧ್ಯೆ ಇಟ್ಟಿದ್ದಾನೆ ಅಂತ ಹೇಳ್ತಾ ಇದ್ದಾನ. ಆಯ್ಕೆ 2 ಎಸ್ ರ್ಯಾಮ್ ಮತ್ತು ಸಿ ಪಿ ಯು ನ ಮಧ್ಯದಲ್ಲಿ ಹಾಕಿದ್ದೀನಿ ಅಂತ ಹೇಳ್ತಾ ಇದ್ದಾನ. ಒಂದು ಎಸ್ ರ್ಯಾಮ್ ಮತ್ತು ಇನ್ನೊಂದು ಡಿ ರ್ಯಾಮು. ಅನದರ್ ಒನ್ ಎಸ್ ರ್ಯಾಮ್ ಮತ್ತು ಸಿ ಪಿ ಯು ನ ಮಧ್ಯೆ ಇಟ್ಟಿದ್ದೀನಿ ಅಂತ ಹೇಳ್ತಾ ಇದ್ದಾನ. ಅನದರ್ ಒನ್ ಡಿ ರ್ಯಾಮ್ ಮತ್ತು ಸಿ ಪಿ ಯು ನ ಮಧ್ಯದಲ್ಲಿ ಇರಿಸಲಾಗಿದೆ ಅಂತ ಹೇಳ್ತಾ ಇದ್ದಾನ. ಆಯ್ಕೆ ಡಿ ಸಿ ಡಿ ಮತ್ತು ಡಿ ವಿ ಡಿ ಕಾಂಪ್ಯಾಕ್ಟ್ ಡಿಸ್ಕ್ ಡಿ ವಿ ಡಿ ಅಂದ್ರೆ ಡಿಜಿಟಲ್ ವರ್ಸಟೈಲ್ ಡಿಸ್ಕ್ ಅಂತ ಹೇಳಿ ತಿಳ್ಕೊಬೇಕಾ. ಸ್ಟ್ಯಾಟಿಸ್ಟಿಕ್ ರ್ಯಾಂಡಮ್ ಎಕ್ಸೆಸ್ ಮೆಮೊರಿ, ಡೈನಮಿಕ್ ರ್ಯಾಂಡಮ್ ಎಕ್ಸೆಸ್ ಮೆಮೊರಿ. ಸೊ ಇಲ್ಲಿ ಹೊಸ ಪದ ಬರ್ತಾ ಇದೆ, ಎಸ್ ರ್ಯಾಮ್. ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್, ಇದಾದ ನಂತರ ಅದೇ ಕಾನ್ಸೆಪ್ಟ್ ಮಾತಾಡ್ತಾ ಇದ್ದೀನಿ. ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್. ಅದಾದ ನಂತರದಲ್ಲಿ ಡಿ ರ್ಯಾಮ್, ಡೈನಮಿಕ್ ರ್ಯಾಂಡಮ್ ಎಕ್ಸೆಸ್ ಮೆಮೊರಿ. ಇದು ಸೇಮ್ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್. ಕಾಂಪ್ಯಾಕ್ಟ್ ಡಿಸ್ಕ್, ಡಿಜಿಟಲ್ ವರ್ಸಟೈಲ್ ಡಿಸ್ಕ್. ನಾನು ಏನು ಫುಲ್ ಫಾರ್ಮ್ಗಳನ್ನ ಅಥವಾ ಅಬ್ರಿವೇಷನ್ಗಳನ್ನ ಪದೇ ಪದೇ ಹೇಳ್ತಾ ಇದ್ದೀನಿ ಅಂದ್ರೆ ಅವುಗಳನ್ನು ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿರ್ತಾರೆ ಅಂತಂದೇಳಿ ಅರ್ಥ. ಏನ್ರಿ ಆನ್ಸರ್? ಕ್ಯಾಚೆ ಮೆಮೊರಿ ಐತ್ರಿ ಇಲ್ಲಿ. ಇಸ್ ಇಟ್ ರೈಟ್? ಕ್ಯಾಚೆ ಮೆಮೊರಿ ಇಸ್ ದೇರ್. ಕ್ಯಾಚೆ ಮೆಮೊರಿ ಇಟ್ ಈಸ್ ಎ ಇಂಟರ್ಮೀಡಿಯೇಟ್ ಬಿಟ್ವೀನ್ 2 ಡಿವೈಸಸ್ ಅಥವಾ 2 ಏನು ಸಾಫ್ಟ್ವೇರ್ಗಳ ಮಧ್ಯೆ ಇರಿಸಲಾಗಿದೆ ಅಂತ ಪ್ರಶ್ನೆ ಕೇಳಿದಾನ. ಆಯ್ಕೆ ಎಸ್ ರ್ಯಾಮ್ ಅಂಡ್ ಡಿ ರ್ಯಾಮು. ಆಯ್ಕೆ ಬಿ ಎಸ್ ರ್ಯಾಮ್ ಅಂಡ್ ಸಿ ಪಿ ಯು. ಆಯ್ಕೆ ಡಿ ರ್ಯಾಮ್ ಅಂಡ್ ಸಿ ಪಿ ಯು. ಆಯ್ಕೆ ಡಿ ಸಿ ಡಿ ಅಂಡ್ ಡಿ ವಿ ಡಿ. ಸೊ ಹಾಗಾದ್ರೆ ನಿಮಗೆ ಆನ್ಸರನ್ನು ನೀವು ನೋಡ್ಕೊಂಡು ಏನು ಚೂಸ್ ಮಾಡಿದ್ರಿ ಅಂತ ಅಂದ್ಕೊಳ್ತಾ ಇದ್ದೀನಿ. ಆನ್ಸರನ್ನು ಹೇಳ್ತಾ ಇದ್ದೀನಿ. ಎಸ್ ರ್ಯಾಮ್ ಮತ್ತು ಸಿ ಪಿ ಯುನ ಮಧ್ಯದಲ್ಲಿ ಕ್ಯಾಚೆ ಮೆಮೊರಿಯನ್ನು ಇರಿಸಲಾಗಿದೆ. ಎಸ್ ರ್ಯಾಮ್ ಮತ್ತು ಸಿ ಪಿ ಯುನ ಮಧ್ಯದಲ್ಲಿ ಏನು ಮಾಡಿದಾರ, ಕ್ಯಾಚೆ ಮೆಮೊರಿಯನ್ನು ಏನು ಮಾಡಿದಾರ, ಇರಿಸಲಾಗಿದೆ. ಕಂಪಲ್ಸರಿ ಪ್ರಶ್ನೆ ಬರ್ತದ. ಕ್ಯಾಚೆ ಮೆಮೊರಿ ಬಗ್ಗೆ ಒಂದು ಪ್ರಶ್ನೆ ಇರಲೇಬೇಕು. ಅದಿಲ್ಲ ಅಂದ್ರೆ ಪ್ರಶ್ನೆ ಪತ್ರಿಕೆನ ಅಲ್ಲ. ಏನು 2012 ಮತ್ತು 2012ರಿಂದ 2015ರವರೆಗೆ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ನಡೀಲಿ, ಮಹಾತ್ಮ ಗಾಂಧೀಜಿ ಬಗ್ಗೆ 1 ರಿಂದ 2 ಪ್ರಶ್ನೆಗಳು ಕಂಪಲ್ಸರಿ ಆಗಿ ಬರ್ತಾ ಇದ್ದು ಬರಬೇಕು ಕೂಡ. ಆ ಒಂದು ಉದ್ದೇಶದಿಂದ ಯಾವಾಗ ನೀವು ಅಪಾಯಿಂಟ್ ಆಗಿ ಏನು ಜಾಬ್ ಮಾಡ್ಬೇಕಂತ ಸಂದರ್ಭದಲ್ಲಿ ಈ ಕ್ಯಾಚೆ ಮೆಮೊರಿ ಬಗ್ಗೆ ಕಾನ್ಸೆಪ್ಟ್ ಗೊತ್ತಿರ್ಬೇಕ. ಈಸ್ ಇಟ್ ರೈಟ್? ಹಾಗಾಗಿ ಕ್ಯಾಚೆ ಮೆಮೊರಿ ಬಗ್ಗೆ 3 ಪ್ರಶ್ನೆಗಳು ಕೇಳ್ತಾ ಇದ್ದಾನೆ. ಅತಿ ವೇಗವಾಗಿ ಕಾರ್ಯನಿರ್ವಹಣೆ ಮೆಮೊರಿ ಯಾವ್ದಂತ ಕೇಳ್ತಾನೆ, ಕ್ಯಾಚೆ ಮೆಮೊರಿ ಅಂತ ಹಾಕ್ಬೇಕು. ಕಾರ್ಯವನ್ನ ನಿರ್ವಹಣೆ ಮಾಡಲು ಕಡಿಮೆ ಸಮಯವನ್ನು ತೆಗೆದುಕೊಳ್ತಕ್ಕಂಥ ಮೆಮೊರಿ ಯಾವ್ದಂತ ಕೇಳ್ತಾನೆ, ಕ್ಯಾಚೆ ಮೆಮೊರಿ ಅಂತ ಹಾಕ್ಬೇಕು. ಇವೆರಡು ಪ್ರಶ್ನೆಗಳನ್ನು ಬಿಟ್ರೆ ಕ್ಯಾಚೆ ಮೆಮೊರಿಯನ್ನ ಈ ಕೆಳಗಿನ 2 ಸಾಧನಗಳ ಮಧ್ಯೆ ಇರಿಸಲಾಗಿದೆ ಅಂತ ಹೇಳಿ ಪ್ರಶ್ನೆ ಕೇಳ್ತಾನ. ಎಸ್ ರ್ಯಾಮ್ ಮತ್ತು ಸಿ ಪಿ ಯು ನ ಮಧ್ಯದಲ್ಲಿ ಏನ್ ಮಾಡಿದಾರ, ಕ್ಯಾಚೆ ಮೆಮೊರಿಯನ್ನ ಇಟ್ಟಿದಾರ. ಈಸ್ ಇಟ್ ಕ್ಲಿಯರ್? ಅರ್ಥ ಆಗ್ತಿದೆ ಅಂತ ಅನ್ಕೊಳ್ತಾ ಇದ್ದೀನಿ. ಸೊ ಇಷ್ಟು ಪ್ರಶ್ನೆಗಳು ಏನಾಗ್ತಾವ, ಇದರ ಮಧ್ಯದಲ್ಲಿ ಏನಾಗ್ತಾವ, ಮೆಮೊರಿಗಳ ಬಗ್ಗೆ. ದೇರ್ ಆರ್ 2 types of memories are there. One is primary memory, another one is secondary memory. One is temporary memory, another one is permanent memory. One is volatile memory, another one is non-volatile memory. RAM it is an volatile. RAM it is an volatile. RAM ಅದು ಕನ್ನಡದಲ್ಲಿ ನೋಡ್ಕೊಂಡು ಹೋಗ್ಬೇಡ, ಕನ್ನಡದಲ್ಲಿ ಕನ್ಫ್ಯೂಸ್ ಮಾಡಿಬಿಡ್ತಾರೆ ನಿಮಗೆ. ಶಾಶ್ವತನ ಅಶಾಶ್ವತನ, ತಾತ್ಕಾಲಿಕನ ಅತಾತ್ಕಾಲಿಕ, ಹಂಗೆ ಕನ್ಫ್ಯೂಸ್ ಆಗ್ತದೆ. RAM it is an volatile ಅಂದ್ರೆ ತಾತ್ಕಾಲಿಕ. ರೋಮ್ ಇಟ್ ಈಸ್ ಆನ್ ನಾನ್ ವೋಲಟೈಲ್ ಅಂದ್ರೆ ಶಾಶ್ವತ. ನಾನ್ ವೋಲಟೈಲ್ ಅಂದ್ರೆ ಶಾಶ್ವತ, ವೋಲಟೈಲ್ ಅಂದ್ರೆ ತಾತ್ಕಾಲಿಕ. ಸೊ ಈ ಪ್ರಶ್ನೆ ಆದ ನಂತರದಲ್ಲಿ ರ್ಯಾಮ್ ಮತ್ತು ರೋಮಿನ ಬಗ್ಗೆ ನೋಡ್ಕೊಂಡಿದೀವಿ. ಇದಾದ ನಂತರದಲ್ಲಿ ಕ್ಯಾಚೆ ಮೆಮೊರಿ ಮಸ್ಟ್ ಅಂಡ್ ಶುಡ್ ಇಂಪಾರ್ಟೆಂಟ್ ಕ್ವಶನ್ ಈಸ್ ರೈಸ್ ಇನ್ ಯುವರ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್. ಈಸ್ ಇಟ್ ರೈಟ್? ಇಷ್ಟು ಕಾನ್ಸೆಪ್ಟ್ಗಳು ಏನಾಗಿರ್ತಾವ, ಮೆಮೊರಿಗಳ ಬಗ್ಗೆ ಆಗಿರ್ತದ. ಮುಂದಿನ ಕಾನ್ಸೆಪ್ಟ್ನಲ್ಲಿ ಇಲ್ಲಿ ಸಿ ಪಿ ಯು ಏನಿದೆ ನೋಡ್ರಿ, ಈ ಸಿ ಪಿ ಯುನ ಬಗ್ಗೆ ಏನು ಮಾಡ್ತಾ ಇದ್ದೀನಿ, ಪ್ರಶ್ನೆ ಪತ್ರಿಕೆ ಯಾವ ರೀತಿಯಾಗಿ ಬರ್ತದೆ ಅಂತ ಹೇಳ್ತಾ ಇದ್ದೀನಿ. ನಾನು ತರಗತಿಯ ಪ್ರಾರಂಭದಿಂದ ಹೇಳ್ತಾ ಇದ್ದೆ, ನಮಗೆ ಸಿಲೆಬಸ್ಸಿನಲ್ಲಿ ಏನು ಕಾನ್ಸೆಪ್ಟ್ಗಳನ್ನು ಕೊಟ್ಟಿದ್ದಾರೋ ಅದನ್ನು ಮಾತ್ರ ಓದಿದಾಗ ನಾವು ಆಯ್ಕೆ ಪಟ್ಟಿಯಲ್ಲಿ ನಮ್ಮ ಹೆಸರನ್ನು ಬರುವಂತೆ ಮಾಡಲು ಸಾಧ್ಯ. ಏನು ಇಲ್ಲದ್ದು ಸಬರಿ ತಗೊಂಡು
ಏನೋ ಮಾಡ್ಕೊಂಡ್ರಂತೆ ಆ ಟೈಪ್ ಆಗೋದು ಬೇಡ. ಪ್ರಶ್ನೆ ಏನು ಸಿಲೆಬಸ್ಸನ್ನು ಇಟ್ಕೊಳ್ಬೇಕಾ, ಸಿಲೆಬಸ್ಸಲ್ಲಿ ಏನು ಕಾನ್ಸೆಪ್ಟ್ಗಳನ್ನು ಕೊಟ್ಟಿದ್ದಾರ ಅದ್ರ ಬಗ್ಗೆ ಮಾತಾಡ್ಬೇಕು. ಸುಮ್ಮನೆ ಇರ್ಲಾರ್ದು ಪದೇ ಪದೇ ಮಾತಾಡೋದು ಐ ಡೋಂಟ್ ಲೈಕ್ ದಟ್, ನನಗೆ ಅದೇನಾಗಂಗಿಲ್ಲ, ಇಷ್ಟ ಆಗಂಗಿಲ್ಲ. ಇದು ಕ್ವಶನ್ ಪೇಪರ್ ಅನಾಲಿಸ್ ಕ್ಲಾಸ್ ಏನಾಗಿರ್ತದ 2 ಆಗಿರ್ತದ. ಏನು ಕ್ಲಾಸ್ 1 ನೀವು ನೋಡಿರ್ಲಿಲ್ಲಪ್ಪ ಅಂದರೆ ಏನು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಚಾನಲಲ್ಲಿ ಏನಾಗಿದೆ ಅದು ಕ್ಲಾಸ್ ಅಪ್ಲೋಡ್ ಆಗಿದೆ. ಇದು ಕ್ಲಾಸ್ 2. ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ಟೋಟಲ್ 50 ಈ ಥರ ಪ್ರಶ್ನೆ ಪತ್ರಿಕೆ ಸೀರೀಸನ್ನು ನಾನು ಮಾಡಿಕೊಡ್ತೀನಿ. ಇದು ಕನ್ಫರ್ಮ್. ಇದು 3, ಇದು 4, ಇದು 5, ಇದು 6 ಟೋಟಲ್ ಕ್ಲಾಸ್ ಮುಗಿಯೋಷ್ಟರಲ್ಲಿ ಏನು ಮಾಡ್ತೀನಿ, ಏನು ನಿಮಗೆ ಎಕ್ಸಾಮ್ ಬರೋಷ್ಟರಲ್ಲಿ ಏನಾಗ್ತದೆ 50 ಏನು ಇಂಪಾರ್ಟೆಂಟ್ ಟಾಪಿಕ್ಗಳನ್ನ ಸೆಲೆಕ್ಟ್ ಮಾಡಿಕೊಂಡು ಇದನ್ನ ಹಾಕ್ತೀನಿ. ನಾನು ಒಂದು ಓಪನ್ ಚಾಲೆಂಜ್ ಮಾಡ್ತಾ ಇದ್ದೀನಿ. ಕೇವಲ ಕ್ವಶನ್ ಪೇಪರ್ ಇಟ್ಕೊಂಡೇ ನಿಮಗೆ PSTR 25 ಪ್ರಶ್ನೆಗಳಿಗೆ 23 ಪ್ರಶ್ನೆಗಳು ಡೈರೆಕ್ಟಾಗಿ ಬರೋ ಥರ ನಾನು ನಿಮ್ಮ ಕ್ಲಾಸನ್ನು ಮಾಡಿಕೊಡ್ತೀನಿ. ಇದು ಓಪನ್ ಚಾಲೆಂಜ್. ಅದಾದ ನಂತರದಲ್ಲಿ ಏನು 15 ಪ್ರಶ್ನೆಗಳು ಏನು ಬರ್ತಾವೆ ನೋಡ್ರಿ, 10 ಪ್ರಶ್ನೆಗಳು ಏನು ಬರ್ತಾವೆ ನೋಡ್ರಿ GPSTRಗೆ, ಅದರಲ್ಲಿ 7 ಪ್ರಶ್ನೆಗಳು ಮಸ್ಟ್ ಅಂಡ್ ಶುಡ್ ಬರೋ ಥರ ನಾನು ಏನು ಮಾಡ್ತೀನಿ, ಕ್ಲಾಸನ್ನು ಮಾಡ್ಕೊಳ್ತೀನಿ. ಅದಾದ ನಂತರದಲ್ಲಿ HSTRಗೆ 12 ಪ್ರಶ್ನೆಗಳು ಏನು ಬರ್ತಾವೆ ನೋಡ್ರಿ, ಅದರಲ್ಲಿ 10 ಪ್ರಶ್ನೆಗಳು ಮಸ್ಟ್ ಅಂಡ್ ಶುಡ್ ಏನಾಗಿರ್ತಾವ ಬರ್ತಾ ಇರ್ತಾವ. ಕ್ವಶನ್ ಪೇಪರ್ ಇಟ್ ಈಸ್ ಎ ಬ್ಯಾಕ್ ಬೋನ್ ಆಫ್ ಯುವರ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್. ಅದೊಂದು ನೀವು ತಿಳ್ಕೊಳ್ಬೇಕು. ನೀವು ಯಾರಾದರೂ ಸಾಧನೆ ಮಾಡೋಂಥವ್ರ ಇಂಟರ್ವ್ಯೂವನ್ನು ನೀವು ನೋಡ್ತಾ ಇದ್ರೆ, ಕೇಳ್ತಾ ಇದ್ರೆ, ಅವ್ರು ಹೇಳೋದಿಷ್ಟೇ, ನಾನು ಇಂದಿನ ಪ್ರಶ್ನೆ ಪತ್ರಿಕೆಗಳನ್ನು ಏನು ಮಾಡಿದೆ, ಬಿಡಿಸಿದೆ, ವಿಶ್ಲೇಷಣೆ ಮಾಡಿದೆ. ಯಾವಾಗ ನೀವು ಹಳೆಯ ಪ್ರಶ್ನೆ ಪತ್ರಿಕೆಗಳ ಜೊತೆ ಏನು ಸರ್ಕಸ್ ಮಾಡ್ತೀರಿ, ಅದ್ರ ಜೊತೆ ಏನು ವಿಚಾರವನ್ನು ಮಾಡ್ತೀರಿ, ಅವಾಗ ವಾಟ್ ಈಸ್ ದ ಡಿಫ್ರೆಂಟ್ ಬಿಟ್ವೀನ್ SRAM ಆ್ಯಂಡ್ DRAM, ವಾಟ್ ಈಸ್ ದ ಡಿಫ್ರೆಂಟ್ ಬಿಟ್ವೀನ್ SRAM ಆ್ಯಂಡ್ CPU, ವಾಟ್ ಈಸ್ CPU, ಏನು CPU ಅಂದರೆ ಏನು, ಅದರ ಭಾಗಗಳು ಯಾವ, ಈ ಥರ ಎಲ್ಲ ತಿಳಿದುಕೊಂಡಂಥ ಸಂದರ್ಭದಲ್ಲಿ ಏನಾಗ್ತದೆ, ನಿಮಗೆ ಆನ್ಸರ್ ಹಾಕ್ಲಿಕ್ಕೆ ತುಂಬ ಸುಲಭ ಆಗ್ತದೆ. ಅದಾದ ನಂತರದಲ್ಲಿ ಏನಾಗ್ತದೆ, ಏನು KPSC ಹಾಗೂ KE ಬೋರ್ಡ್, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು ನಡೆಸ್ತಕ್ಕಂಥ ವಿವಿಧ C ಗ್ರೂಪ್ಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ 30 ಪ್ರಶ್ನೆಗಳು ಏನಾಗ್ತಾವ ಬರ್ತಾವ. 30 ಪ್ರಶ್ನೆಯಲ್ಲಿ ಮಸ್ಟ್ ಅಂಡ್ ಶುಡ್ 25 ಪ್ರಶ್ನೆಗಳು ನಾನು ಹೇಳಿದಂಥ ತರಗತಿಯಲ್ಲಿ ಬರ್ತಾವ. ಬರಲಿಲ್ಲಪ್ಪ ಅಂದರೆ ಅದು ಓಪನ್ ಚಾಲೆಂಜ್ ಮಾಡಿರ್ತೀನಿ, ನೀವು ನನ್ನ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡಿ ಕೇಳ್ಬೋದು. ಇದು ಒಂದು ಫೈನಲ್ ಆಗಿರ್ತದೆ. ನೀವು ಒಂದು ಅವಕಾಶವನ್ನು ಕೊಟ್ಟು ನೋಡ್ರಿ, ಒಂದು ಅವಕಾಶವನ್ನು ಕೊಟ್ಟು ಅದು ಪ್ರಶ್ನೆ ಪತ್ರಿಕೆ ನೀವು ಎಕ್ಸಾಮ್ ಬರೆದಾದ ನಂತರದಲ್ಲಿ ಅದರ ಮಹತ್ವ ಏನಾಗ್ತದೆ ಗೊತ್ತಾಗ್ತದೆ. ಇಷ್ಟು ಕಾನ್ಸೆಪ್ಟ್ ಏನಾಗಿರ್ತದೆ, ಕ್ವಶನ್ ಪೇಪರ್ ಅನಾಲಿಸಿಸ್ ಕ್ಲಾಸ್ 2 ಆಗಿರ್ತದೆ. ಎಲ್ಲ ವಿಷಯದ ಬಗ್ಗೆ ಏನು ಮಾಡಿದ್ದೀನಿ, ಏನು ವಿವರವಾಗಿ ಮಾತಾಡಿದ್ದೀನಿ. ಈಸ್ ಇಟ್ ರೈಟ್? ಭೂಮಿಗೆ ಬಿದ್ದ ಬೀಜ, ಎದೆಗೆ ಬಿದ್ದ ಅಕ್ಷರ, ಇಂದಲ್ಲ ನಾಳೆ ಫಲ ಕೊಟ್ಟೇ ಕೊಡುತ್ತದೆ ಎಂಬ ಮಾತಿನಂತೆ ಆ ಫಲದ ಪ್ರತಿಪಾದಕರು ನೀವಾಗ್ರಿ. ಕೊನೆಯದಾಗಿ ಅವರು ನಮಗಾಗಿ ಏನು ಕೊಟ್ಟಿದ್ದಾರೆ ಎನ್ನುವುದಕ್ಕಿಂತ ಅವರಿಗಾಗಿ ನಾವು ಏನು ಕೊಟ್ಟಿದ್ದೇವೆ ಎಂಬುದು ಏನಾಗ್ತದ ತುಂಬ ಆಗ್ತದ. ಅದು ಆಸ್ತಿ ವಸ್ತನ್ನು ಹೊರತುಪಡಿಸಿ ನಾವೇನಾದರೂ ನಮ್ಮ ತಂದೆ ತಾಯಿಗೆ, ನಮ್ಮನ್ನು ಕಲಿಸಿದಂಥ ಶಿಕ್ಷಕರಿಗೆ, ಇನ್ನು ನಮ್ಮ ಕುಟುಂಬಕ್ಕೆ ನಾವೇನಾದರೂ ಕೊಡ್ತಾ ಇದ್ದೀವಿ ಅಂದರೆ ಅದು ನಮ್ಮ ನಾಲೆಜನ್ನು ಮಾತ್ರ ಅಂತಂದೇಳಿ ಹೇಳ್ತಾ ಇಂದಿನ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ತುಂಬ ಹೃದಯದ ಧನ್ಯವಾದಗಳು. ವಿಶ್ ಯು ಆಲ್ ದ ಬೆಸ್ಟ್.